ಲೋಡ್ ಆಯಿತು, ಏಮ್ ಟಾರ್ಗೆಟ್ ಅಂದಾಗ ರೈಫಲ್ ಮ್ಯಾಗ್ ಬಂತಪ್ಪ. ಏಮ್ ಟಾರ್ಗೆಟ್ ಅಂದಾಗ ನೀವು ನಿಮ್ಮ ಟಾರ್ಗೆಟನ್ನು ಏಮ್ ಮಾಡ್ಕೊಳ್ಳಿ ಅಂತ ಅನ್ನೋದು. ಕಣ್ಣು ಮುಚ್ಚಿದ್ರಿ, ಯಾವ ಲೆಫ್ಟ್ ಕಣ್ಣು ಮುಚ್ಚಿದ್ರಿ ರೈಟ್ ಕಣ್ಣು ಮುಚ್ಚಿದ್ರಿ, ನಿಮಗೆ ಅನುಕೂಲ ಆಗಬೇಕು. ಟಾರ್ಗೆಟ್ ಓಡಿರಬಾರ್ದು, ಕರೆಕ್ಟಾಗಿ ಗೋಲಿ ರೌಂಡು ಸೆಂಟ್ರ್ ಬಿದ್ದಿರಬೇಕು. ಎಲ್ಲಿ ಬೀಳಬೇಕು? ಸೆಂಟರ್ ಆಫ್ ದ ಪಾಯಿಂಟ್. ಅವ್ರು ಹೇಳಿದ್ರು ನಂಬರ್ 1 ಪಾಯಿಂಟ್ ಬ್ಲ್ಯಾಕ್ ಒಂದು ಸ್ಪಾಟ್ ಇದೆ, ಆ ಸ್ಪಾಟಿಗೆ ಬೀಳ್ಬೇಕು. ಅದು ಯಾವ ಥರ ಹೊಡಬೇಕು ಅವ್ರಿಗೆ ಹೇಳ್ಕೊಡ್ತಾರೆ ಟೆಕ್ನಿಕ್. ಅದು ಕೇಳಿದ್ರು ಅವರು, ಆಯಿತಾ? ಈಗ ಏಮ್ ತೊಗೊಂಡ್ರಿ, ಏಮಿಂಗ್ ಪಾಯಿಂಟ್ ಇಲ್ಲಿ ಬಂದು ಬೀಳ್ಬೇಕು, ಬ್ಲ್ಯಾಕಿಗೆ ಬೀಳಬೇಕು. ಆವಾಗ ಇದಕ್ಕೆ ನಿಮ್ಗೆ ಜಾಸ್ತಿ ನಂಬರ್ ಬೀಳ್ತದೆ. ಯಾಕೆ ಸರ್ ಬ್ಲ್ಯಾಕಿಗೆ ಹೊಡಬೇಕು, ನೀವು ಎಲ್ಲ ಲೆಫ್ಟ್ ರೈಟ್ ಎಲ್ಲೇ ಹೊಡಿಬೇಕು ಅಂತಂದ್ರೆ ಅದು ಅಲ್ಲ. ಯಾಕಂದರೆ ಬ್ಲ್ಯಾಕ್ ಪ್ಯಾಂಟ್ ಈಸ್ ಆಸ್ ಟಾರ್ಗೆಟ್ ಅಂದರೆ ಸೆಂಟರ್ ಪಾಯಿಂಟ್. ಒಬ್ಬ ಮನುಷ್ಯ ಟಾರ್ಗೆಟ್ ಇರ್ತಾನೆ, ಅವನು ನಿಂತ್ಕೊಂಡಿರ್ತಾನೆ. ಟಾರ್ಗೆಟ್ ಅಂದರೆ ಸ್ವಲ್ಪ ಎನಿಮಿ ಅಂತ ಏನೇ ಇಟ್ಕೊಳ್ಬಾರ್ದು. ಟಾರ್ಗೆಟ್ ಅವನಿಗೆ ಕೈಗೆ ಕಾಲಿಗೆ ಅಥವಾ ತಲೆ ಮೇಲೆ ಹಿಂಗೆ ಹೊಡೆದ್ರೆ ನಿಮ್ಮ ಒಂದು ರೌಂಡ್ ಆಫ್ ಫೇಲ್. ಎದೆಗೆ ಹೊಡೆದ್ರೆ ನೀವೇನು ಏನು ಮಾಡ್ಕೊಂಡಿರ್ತೀರಿ, ನಿಮ್ದು ಏನು ಉದ್ದೇಶ ಇರ್ತದ ಅದು ನಿಮ್ಗೆ ಸಿಗ್ತದೆ. ಎದೆಗೆ ಹೊಡೆದ್ರೆ ಟಕ್ ಅಂತ ಅಲ್ಲಿ ಬಿದ್ದುಕೊಳ್ತಾವೆ ನಾವು. ಇದು ವಿಚಾರ. ಅದಕ್ಕೆ ನಾವು ಬುಲ್ಲಿಗೆ ಹೊಡಿತೀವಿ. ಅದಕ್ಕೆ ಬುಲ್ ಅಂತ ಕರೀತಾರೆ ಸೆಂಟರ್ ಪಾಯಿಂಟಿಗೆ. ಸೆಂಟರ್ ಪಾಯಿಂಟ್ ಬುಲ್. ಇದು ಇನ್ನು ಸ್ವಲ್ಪ ಈ ಕಡೆ ಬಂದುಬಿಟ್ರೆ ಇದು ಇನ್ನರ್, ಇನ್ನು ಸ್ವಲ್ಪ ಈ ಕಡೆ ಬಂದುಬಿಟ್ರೆ ಮೈಕ್ ಬೈ, ಇನ್ನು ಸ್ವಲ್ಪ ಈ ಕಡೆ ಬಂದುಬಿಟ್ರೆ ನಂಬರ್ ಸರ್ಕಲ್ ಹೇಳಿದ್ರು ಅವರು ವರ್ತುಳ, ಅದು ಔಟ್ರ. ಇದಕ್ಕೆ ಇಲ್ಲಿ ನಂಬರ್ ನಿಮ್ಮದು, ಇದಕ್ಕೆ ನಂಬರ್ ಬೀಳುದಿಲ್ಲ. ಅದಕ್ಕೆ ಜಾಸ್ತಿ ನೀವು ನಂಬರ್ ತೊಗೋಬೇಕಂದ್ರೆ ಬುಲ್ಲಿಗೆ ಹೊಡ್ರಿ. ಮ್ಯಾಕ್ಸಿಮಮ್ ಬುಲ್ಲಿ ಹೊಡಿಬೇಕಂದ್ರೆ ಏಮ್ ತೊಗೋಬೇಕು. ಆವಾಗ ಅವ್ರು ಹೇಳಿದ್ರು, ರಮೇಶ ಗೋಪಿ ಹೇಳಿದ್ರು, ಆವಾಗ ನೀವು ಉಸಿರು ಹಿಡಬೇಕು ಅಂತಂದ್ರು. ಏಮ್ ತೊಗೊಂಡ್ರಿ, ಯಾರೂ ಮಾತಿಲ್ಲ, ನಿಮ್ಮ ಮೈಂಡ ಬಾಡಿ ಇಲ್ಲೇ ಇರಬೇಕು. ಏಮ್ ತೊಗೊಂಡ್ರಿ, ಟಾರ್ಗೆಟ್ ನಿಮ್ಮ ಮುಂದಿದೆ, ನಿಮ್ಮ ಟಾರ್ಗೆಟ್ ನಿಮ್ಮ ಮುಂದಿದೆ. ಆವಾಗ ಓನ್ ಟಾರ್ಗೆಟ್ ಅಂತ ಹೇಳ್ತಾರೆ, ಆಟ್ ಓನ್ ಟೈಮ್ಸ್, ನಿಮ್ಮ ಟೈಮಿಗೆ. ಓನ್ ಟೈಮ್ ಅಂದರೆ ಹಿಡ್ಕೊಂಡು ಕುಡುದಲ್ಲ, ಅದು ಕ್ವಿಕ್ಕಾಗಿ. ನಾಳೆ ಎನಿಮಿ ಓಡ್ತಿರ್ತಾನೆ, ಅವನು ಹಿಡ್ಕೊಂಡು ಕುಡುದಿಲ್ಲ. ಕ್ವಿಕ್ಕಾಗಿ ಲೋಡ್ ಮಾಡಿದೆ, ಕುಟಕಾಯಿ ಮಾಡಿ ಕ್ವಿಕ್ಕಾಗಿ ನಿಮ್ಮ ಎಷನ್ ತೊಗೊಂಡು ಫೈರ್ ಮಾಡುತ್ತದೆ ಅದು. ಆಯಿತಾ? ಈಗ ಲೋಡ್ ಆಗಿದೆ. ಏಮರ್ ಟಾರ್ಗೆಟ್ ಅಂದಾಗ ರೈಫಲ್ ಮ್ಯಾಗ್ ಬಂತು, ಏಮ್ ತೊಗೊಂಡ್ರಿ. ಏನಾದ್ರು ಸಮಸ್ಯೆ ಆಯ್ತವ, ಬೋಲ್ಟ್ನ ಸಮಸ್ಯೆ ಕೈ ಮಾಡಿ ಹೇಳಿದ್ದಾರೆ. ಏಮ್ ತೊಗೊಂಡ್ರಿ, ಕಮಾಂಡ್ಗಳ ಲಕ್ಷ್ಯ ಇರಲಿ. ಏಮೋ ಟಾರ್ಗೆಟ್ ಒಂದೊಂದು ಕಮಾಂಡ್ ಒಂದೊಂದು ಇಂಪಾರ್ಟೆಂಟ್. ಏಮೋ ಟಾರ್ಗೆಟ್ ಎಲ್ಲರಿಗೂ ಇದು ಕಮಾಂಡ್. ಇದು ಹಿಂದೆ ಯಾರು ನಿಂತ್ಕೊಂಡಿರ್ತಲ್ಲ ಫೈರಿಂಗ್ ಮಾಡೋಕೆ ಅವ್ರಿಗಿದು ಲೈನಿಗೆ, ಫಸ್ಟ್ ಲೈನಿಗೆ. ಏಮೋ ಟಾರ್ಗೆಟ್ ಅಟ್ ಓನ್ ಟೈಮ್ಸ್ 5 ರೌಂಡ್ಸ್, ಸಿಂಗಲ್ ರೌಂಡ್ ಅಂತ 5 ರೌಂಡ್ಸ್ ಅಪ್ಲಿಕೇಶನ್ ಫೈರ್. ಎಲ್ಲಿವರೆಗೆ ಫೈರ್ ಅಂತ ಕಮಾಂಡ್ ಸಿಗುವುದಿಲ್ಲ, ದಯವಿಟ್ಟು ಯಾರೂ ಫೈರ್ ಮಾಡ್ಕೋಬೇಡಿ. ಫಸ್ಟ್ ರೌಂಡಿಗೆ ಫೈರ್ ಮಾಡಿ. ಫೈರ್ ಅಂತಂದ್ರೆ ಕಟ 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 ಡಬಡ ಅಂತೆಲ್ಲ ಸೌಂಡ್ ಬರಬೇಕು, ಅಥವಾ ಒಮ್ಮೆ ಬಿಡಬೇಕು, ಡಮ್ ಅಂತ ಬಿಡಬೇಕು. ಆದರೆ ಅದಕ್ಕಿಂತ ಮುಂಚೆ ಫೈರ್ ಅಂತ ಅನ್ನೋಕ್ಕಿಂತ ಮುಂಚೆ ಯಾರು ಫೈರ್ ಮಾಡಿಬಿಟ್ರೆ ಅದು ಟೋಟಲಿ ಕ್ರೈಮ್. ಫೈರ್ ಜಸ್ಟ್ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಏಮೋ ಟಾರ್ಗೆಟ್ ಅನ್ನೋದು ಏಮ್ ತೊಗೊಂಡಿರ್ತಾರೆ. ಮುಂದೇನೋ ಎನಿಮಲ್ ಬಂತು ಅಂತ ತಿಳ್ಕೊಳ್ಳಿ, ಎನಿಮಲ್ ಬಂತು, ಯಾವ ಬಂದರು, ಏನೋ ಒಂದು ಸಮಸ್ಯೆ ಆಯ್ತು ಅಂತ ತಿಳ್ಕೊಳ್ಳಿ. ಆ ಟೈಮ್ನಾಗ ಅವರು ಸೀಸ್ ಫೈರ್ ಮಾಡಿಸ್ತಾರೆ. ಅಂದರೆ ಡೌನ್ ಅಲ್ಲಿದಲ್ಲಿ ನೀವು ಅಲೋಡ್ ಮಾಡ್ತಾರೆ, ಅಥವಾ ಗ್ರೌಂಡ್ ಅವರ್ ಆರ್ಮ್ಸ್ ಗ್ರೌಂಡ್ ಮಾಡೋದು, ಚುಪ್ ಚಾಪ್ ನಿಂತ್ಕೊಂಡ್ಬಿಡೋದು, ಏನೋ ಟಚ್ ಮಾಡೋದಿಲ್ಲ. ಯಾಕಂದ್ರೆ ಲೋಡ್ ಆಗಿದೆ, ಬೆಂಕಿ ಅದು. ಆ ಟೈಮ್ನಾಗ ನೀವು ಫೈರ್ ಆಯ್ತೀಗ ಈ ಫೈರ್ ಕೊಟ್ಟರು ನಿಮ್ಗೆ ಎಷ್ಟು ಅದನ್ನು ಅಮ್ಯುನಿಷನ್ ಕೊಟ್ಟಿದ್ದು ಅದನ್ನು ಫೈರ್ ಮಾಡಿ. 1 2 3 4 ಯಾವ ಥರ ಹೇಳ್ತಾರೆ ಕಮಾಂಡ್, ಅದನ್ನ ಫೈರ್ ಮಾಡಿ. ಫೈರ್ ಮಾಡಿದ್ರೆ ಏನೂ ಕೆಲಸ ಇಲ್ಲ, ಅಲ್ಲಿಗೂ ಲೆಫ್ಟ್ ರೈಟ್ ನೋಡುವಂತಿಲ್ಲ. ನಿಮ್ಮ ಮುಗಿತನಪ್ಪ ನಮ್ಮ ಮುಗಿತಂತ ಏನೂ ಹೇಳಲಿ. ಚುಪ್ ಚಾಪ್ ನಿಮ್ಮ ಏನು ಕಮಾಂಡ್ ಇದೆ ಅದ್ರ ಮ್ಯಾಗ ಅಷ್ಟ. ಫೈರ್ ಆಯಿತು, ಇಷ್ಟ ಅಂದ್ಕೊಂಡಿರ್ತೀನಿ. ಮೋಸ್ಟ್ ಕಮಾಂಡ್ ಕೊಡ್ತಾರೋ ನೆಕ್ಸ್ಟ್ ಅನ್ಲೋಡಿಗೆ ಈ ಬೋಲ್ಟನ್ನು ಸ್ಪೀಡಾಗಿ ಹೊಡಿಬಾರ್ದು. ನಿಧಾನ ಮಾಡಿ, ನಿಧಾನ ಇರ್ತದೆ, ಎದ್ದು ಸ್ಲೋ ಇರ್ತದೆ. ನೀವು ಸ್ಪೀಡಾಗಿ ಕ್ವಿಕ್ಕಾಗಿ ಹಿಂಗೆ ಸಟ್ ಅಂತ ತೆಗೆದ್ಬಿಟ್ರೆ ನಿಮ್ಮದು ಖಾಲಿ ಖೋಕ ಇಲ್ಲೇ ಬರ್ತದೆ, ಇಜೆಕ್ಟ್ ಆಗ್ತದಲ್ಲ, ಅದು ದೂರ ಹೋಗ್ಬಿಡ್ತದೆ. ಅದನ್ನು ನೀವು ಖಾಲಿ ಖೋಕ ಅಲ್ಲಿ ಜಮಾ ಮಾಡ್ಬೇಕಂತದ. ಅದು ಹತ್ತತ್ತು ವಾಪಸ್ ಸಂಬಂಧ ಅಲ್ಲಿ ನಮ್ಮ ಆ ಸ್ಟಾಫ್ ಹತ್ತ ಜಮಾ ಮಾಡ್ಬೇಕು. ನಮ್ಮ ಹೆಡ್ ಕ್ವಾರ್ಟರ್ ಇದಕ್ಕೆ ಪಾಯಿಂಟಿಗೆ ಅದು ಜಮಾ ಮಾಡ್ಬೇಕು ನಿಮಗೆ. ಆಯಿತಾ? ನಿಧಾನಾಗಿ ಲೋಡ್ ಮಾಡಿ ನಿಧಾನಾಗಿ ಮತ್ತೆ ನಿಧಾನಾಗಿ ಯಾವಾಗ ಅಲ್ಲೋಡ್ ಸಿಗ್ತದೆ ಅನ್ಲೋಡ್ ಎಲ್ಲರಿಗೂ ಒಂದೇ ಇದು. ಆವಾಗ ನಿಧಾನಾಗಿ ಇದನ್ನು ಓಪನ್ ಮಾಡಿ, ರೈಫಲ್ ಮುಂದಿರಲಿ, ಬೇರೆ ಯಾವನು ಲೆಫ್ಟ್ ರೈಟ್ ಮಾಡ್ಕೋಬೇಡಿ. ಅಂದ್ಕೊಳ್ಳಿ ಮತ್ತೆ ಕಮಾಂಡ್ ಕೊಡ್ತಾರೆ ಅನ್ಲೋಡಿಗೆ. ಅದನ್ನ ಹೇಳಿದ್ನಲ್ಲ, ಅವನಿಗೆ ನಿಧಾನ ಮಾಡಿ ಫಸ್ಟ್ ಇದಕ್ಕೆ ಬೋಲ್ಟ್ ಯಾವಾಗ ಜಗ್ತೀರಿ ಖಾಲಿ ಹೋಗ ಕೆಳಗೆ ಬೀಳ್ತದೆ. ಬಿತ್ತುಕೊಳ್ಳಿ ಅವ್ರು ಹೇಳ್ತಾರೆ ಅಲ್ಲೋಡ್ ಅಂದ್ಕೊಳ್ಳಿ. ಏನು ಮಾಡಬೇಕು, ಅಲ್ಲೋಡ್ ಒಂದು 2 ಸಲ ಮಾಡಿ. ಇದೆ ರೈಫಲ್ ಅಲ್ಲಿ ಇರಲಿ, ನಿಮ್ಮ ಟಾರ್ಗೆಟ್ ನೋಡ್ತಾ ಇರಬೇಕು. ಹಿಂಗೆ ಮಾಡಿ ಫೈರ್ ಮಾಡೋದು, ನೋಡ್ಕೊಂಡು ಫೈರ್ ಮಾಡಬೇಕು. ಆ ನಂತರ ನಿಧಾನಕ್ಕೆ ಓಪನ್ ಮಾಡಿ ಕನ್ಸಿಡರ್ ನಿಮಗೆ ಪಕ್ಕ ಆಯಿತು ಇಲ್ಲ ಏನೂ ಇಲ್ಲ. ಆವಾಗ ಏನು ಮಾಡ್ತಾರೆ, ರಿಪೋರ್ಟ್ ಕೊಡಿಯಪ್ಪ ಅಂತ ಹೇಳ್ತಾರೆ. ನಂಬರ್ 1 ಟಾರ್ಗೆಟಿಂದ ಸ್ಟಾರ್ಟ್ ಆಗಬೇಕು. ಸರ್ ನಂಬರ್ 1 ಟಾರ್ಗೆಟ್ ಅಟೆನ್ಷನ್ ಆಗಿ ನಂಬರ್ 1 ಟಾರ್ಗೆಟ್ ಕ್ಲಿಯರ್ ಸರ್. ಅವ್ರು ಹೇಳ್ತಾರೆ ಕ್ಲಿಯರ್. ಎಲ್ಲಿಯವರೆಗೆ ಫೈರ್ ಮಾಡೋರು ಕ್ಲಿಯರ್ ಅಂತ ತಿಳಿದು ಅಲ್ಲಿವ್ರು ನಾವು ಮುಂದೆ ಹೋಗಲ್ಲ. ಅವ್ರು ಕ್ಲಿಯರ್ ಆಗಿಲ್ಲ, ನಾಟ್ ಕ್ಲಿಯರ್ ಅಂತ ಹೇಳ್ತಾನೆ. ಅಲ್ಲಿ ಅವ್ನು ಮುಂದೆ ನಾವು ಲಾಸ್ಟ್ ನಾವು ಮಾಡಿರ್ತಾನೆ. ಹೊತ್ತ
ಪಟ ಪಟ ಹೊಡೆದು ಬಿಟ್ಟು ಕುಂತ್ಕೊಡ್ತಾನೆ, ಇಷ್ಟ ಮಾಡ್ತಾನೆ ಕೈ ಬಿದ್ದವ್ರು ಹೊಡಿತಾರ. ಒಟ್ಟು ಅಷ್ಟು ಪೊಸಿಷನ್ ಒಳಗೆ ಪೊಸಿಷನ್ ಸ್ಟ್ಯಾಂಡಿಂಗ್ ಇದ್ರೆ ಏನು ಮಾಡ್ತಾರೆ, ಪೊಸಿಷನ್ ಒಳಗೆ ಸ್ಟ್ಯಾಂಡಿಂಗ್ ಮಾಡಿದ್ರೆ ಇಷ್ಟಿದ್ದು ಎಷ್ಟು ಮಾಡ್ತಾರೆ ಅಂದ್ರೆ ನಾವು ತಿಳ್ಕೊಡ್ತೀವಿ ಅವ್ರದಾಗೆ ಚಂದ ಕ್ಲಿಯರ್. ಒಬ್ಬರು ಏನು ಮಾಡ್ತಾನೆ ಕಟ್ಬಿಟ್ಟು ಮಾಡ್ತಿರ್ತಾನೆ ಹಂಗಂಗೆ ಕಟ ಕಟ ಕಟ. ನಮ್ಮ ಸ್ಟಾಫ್ನವ್ರು ನಿಮ್ಮ ಹಿಂದೆ ಇರ್ತಾರೆ, ನಮ್ಮ ಸ್ಟಾಫ್ನವರು ಏನೇ ಇದ್ದರೆ ಸುಮ್ಮ ಕೈ ಮಾಡೋದು. ಏನಂತ ಇಲ್ಲಿಕಂತಂದ್ರೆ ಸ್ವಲ್ಪ ಸೌಂಡ್ ಕೊಡಿ ಅಲ್ಲೇ. ನಿಮ್ಮ ಮುಖ ನಿಮ್ಮ ಬಾಡಿ ಆ ಕಡೆ ಮುಖ ಮಾಡೋದು ಸರ್ ಸಮಸ್ಯೆ ಸರ್ ಪ್ರಾಬ್ಲಮ್ ಸರ್ ಇಷ್ಟ. ಇಲ್ಲಿಕಂದ್ರೆ ಆ ಕಡೆ ಲೆಫ್ಟ್ ರೈಟ್ ಮಾಡಕ್ಕೆ ಅವ್ರು ಹೇಳಿದ್ರಲ್ಲ ನಮ್ಮ ಸ್ಟಾಫ್ನವ್ರು ರಮೇಶ್ ಯಾರು ಹೇಳಿದ್ರು, ಸರ್ ಲೆಫ್ಟ್ ರೈಟ್ ಹಿಂಗೆ ಮಾಡ್ಬೋದು ಸರ್, ಬಂದು ಹೋಗೈತಾರೆ ಬಂದವ ಯಾಕೋ ಕೆಲಸ ಮಾಡ್ತಾ ಇಲ್ಲ, ದೊಡ್ಡ ಡೇಂಜರ್ ಇರಬೇಕು. ನಾನು ಮಾಡಬೇಡ್ರಿ, ಇನ್ನೂ ಮಾಡಬಾರ್ದು, ಅಲ್ಲೇ ಪೊಸಿಷನ್ ಇರಬೇಕು. ನಿಮ್ಮ ತರಗತಿ ಮುಂದೆ ನೋಡ್ತಾರೆ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.